ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬಂದ್ರಾ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಇವತ್ತಿನ ಔಟ್ಫಿಟ್ ಇಷ್ಟೇ, ಸಿಂಪ್ಲಿ ಔಟ್ಫಿಟ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಚೆನ್ನಾಗಿ ಅಷ್ಟೊಂದು ವಾಯ್ಸ್ ಬರ್ತಾಯಿಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಸಿಂಪಲ್ ಆಗಿರೋ ಪೂಜೆ ಇಷ್ಟೇ. ನಮ್ಮ ರಾಯರಿಗೆ ಆದಷ್ಟು ನನ್ನ ಕೈಲಾದಷ್ಟು ರಾಯರಿಗೆ ಸೇವೆ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ರಾಯರನ್ನು ಇನ್ನಷ್ಟು ಚೆನ್ನಾಗಿ ನಿಮ್ಮ ಮುಂದೆ ತರಲಿಕ್ಕೆ ಇನ್ನೂ ಸಾಕಷ್ಟು ಪ್ರಯತ್ನ ಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತಿನ ಟಾಪಿಕ್ ನನಗೆ ಆದಷ್ಟು ಇನ್ಬಾಕ್ಸಲ್ಲಿ ಮೆಸೇಜ್ ಬಂದಿರತಕ್ಕಂಥದ್ದು ಏನಂದರೆ, ರಾಯರಿಗೆ ಅರಿಶಿನ ಕುಂಕುಮ ಏನಕ್ಕೆ ಹಚ್ಚಬಾರ್ದು ಮತ್ತು ಗಂಧದ ಕಡ್ಡಿ ಮತ್ತು ಕರ್ಪೂರವನ್ನು ರಾಯರಿಗೆ ಬೆಳಗಬಾರ್ದು ಅಂತ ಹೇಳಿದ್ದಾರೆ. ಆಲ್ರೆಡಿ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದಾರೆ. ನನಗೂ ಅದು ಗೊತ್ತಿರಲಿಲ್ಲ, ನಾನು ಕೂಡ ಅದೇ ತಪ್ಪನ್ನು ಮಾಡ್ತಾಯಿದ್ದೆ. ನೀವು ಮುಂದೆ ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಯರಿಗೆ ಯಾಕೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬಾರ್ದು ಅಂತ ಮೊದಲಿಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ. ನಾವು ದೇವರಿಗೆ ಏನಂದರೆ, ದೇವರು ಬೇರೆ ಇರ್ತಾರೆ, ಗುರುಗಳೇ ಬೇರೆ ಇರ್ತಾರೆ. ಈಗ ಸ್ವಾಮೀಜಿ ಇವರು ಯತಿಗಳು ಅಂತ ಏನು ಕರಿತೀವಿ, ಅವರೇ ಸಪ್ರೇಟು, ದೇವರೇ ಸಪ್ರೇಟು. ರಾಯರು ನೀವು ಅಂದ್ಕೊಂಡಿರೋ ಹಾಗೆ ರಾಯರು ದೇವರಲ್ಲ. ನಮ್ಮ ಪಾಲಿಗೆ ದೇವರು ಇರ್ಬೋದು, ಆದರೆ ರಾಯರು ದೇವರಲ್ಲ, ಅವರು ಯತಿಗಳು. ಈಗ ನಾವು ಅಫಿಷಿಯಲಾಗಿ ಸ್ವಾಮೀಜಿ ಹಾಗೆ ಹೀಗೆ ಅಂತ ಏನು ಕರಿತೀರಿ, ಆ ಥರ ಅವರು ಯತಿಗಳಷ್ಟೇ. ನಮ್ಮ ಪಾಲಿಗೆ ದೇವರು ಯತಿಗಳಾಗಿರೋದ್ರಿಂದ ರಾಯರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಅವರಿಗೆ ಅವರದ್ದೇ ಆದಂಥ ನಿಯಮಗಳಿರುತ್ತೆ, ಹಾಗಾಗಿ ರಾಯರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಇಷ್ಟೇ ರೀಸನ್ನು. ದೇವರೇ ಬೇರೆ, ಯತಿಗಳೇ ಬೇರೆ. ಹಾಗಾಗಿ ದೇವರಿಗೆ ಸಲ್ಲಿಸಕ್ಕುವಂಥ ಮರ್ಯಾದೆಯನ್ನು ಯತಿಗಳಿಗೆ ಸಮನಾಗಿ ಹಂಚತಕ್ಕಂಥದ್ದು ಯಾವ ಪದ್ಧತಿಯಲ್ಲೂ ಇಲ್ಲ. ಹಾಗಾಗಿ ರಾಯರಿಗೆ ಕುಂಕುಮ ಮತ್ತು ಅರಿಶಿನವನ್ನು ಹಚ್ಚಬಾರ್ದು, ಕೇವಲ ಗಂಧವನ್ನು ಮಾತ್ರ ಹಚ್ಚಬೇಕು. ನೀವು ಯಾವುದೇ ಬೃಂದಾವನ ಆಗಿರಲಿ, ವಿಗ್ರಹ ಆಗಿರಲಿ ಅಥವಾ ಫೋಟೋ ಫ್ರೇಮ್ ಆಗಿರಲಿ, ರಾಯರಿಗೆ ಯಾವತ್ತೂ ಗಂಧವನ್ನು ಮಾತ್ರ ಹಚ್ಚಬೇಕು. ನೆಕ್ಸ್ಟ್ ಕ್ವಶನ್ ಬಂದು, ರಾಯರಿಗೆ ಗಂಧದ ಕಡ್ಡಿ ಹಾಗೂ ಕರ್ಪೂರದ ಆರತಿಯನ್ನು ಏನಕ್ಕೆ ಮಾಡಬಾರ್ದು? ನೀವು ನಾನು ತಿಳಿದಂಥ ಮಟ್ಟಕ್ಕೆ ನಾನು ಮಂತ್ರಾಲಯದಲ್ಲೆಲ್ಲ ವಿಚಾರಿಸಿದ್ದೀನಿ, ನಾನು ಹೋಗುವಂಥ ಮಠಗಳಲ್ಲೂ ಸಹ ವಿಚಾರಿಸಿದ್ದೀನಿ. ಈ ಒಂದು ಟಾಪಿಕ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದಾಗ ನಾನು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವಿಚಾರಿಸಿದೆ. ಯಾಕಂದರೆ ನನಗೂ ಆ ಟಾಪಿಕ್ ಗೊತ್ತಿರಲಿಲ್ಲ. ಮಠದಲ್ಲಿ ಹೇಳಿದಂಥ ಗುರುಗಳನ್ನು ಸಹ ಕೇಳಿಸ್ಕೊಂಡೆ, ಮತ್ತು ಬೇರೆ ಒಂದು ಬುಕ್ಕಲ್ಲೂ ರೆಫರ್ ಮಾಡಿದ್ದೀನಿ. ನನಗೆ ತಿಳಿತಕ್ಕಂಥ 4 ಜನನೂ ಕೇಳಿದ್ದೀನಿ. ಅವರು ಹೇಳಿದ್ದು ಇಷ್ಟೇ, ರಾಯರಿಗೆ ಯಾವ ಮಠದಲ್ಲೂ ಅಷ್ಟೇ ರಾಯರಿಗೆ ಬೇಕಾದ್ರೆ ನೋಡಿ ಎಲ್ಲೂ ಆರತಿ ಕೊಡಲ್ಲ. ಕೇವಲ ಒಂದು ತುಪ್ಪದ ಆರತಿನೋ ಎಣ್ಣೆ ದೀಪನೋ ಇಟ್ಟಿರ್ತಾರೆ, ನಾವು ಅದನ್ನು ಮಂಗಳಾರತಿ ತೊಗೊತೀವಿ. ರಾಯರ ಮಠಗಳಲ್ಲಾಗಲಿ ಮಂತ್ರಾಲಯದಾಗಲಿ ಎಲ್ಲೂ ಸಹ ಕರ್ಪೂರದ ಆರತಿ ಅಥವಾ ಊದುಗಡ್ಡಿಯನ್ನು ಬೆಳಗುವಂಥದ್ದು ಪದ್ಧತಿ ಎಲ್ಲೂ ನೋಡಿಲ್ಲ ನಾನು ಸಹ. ಬಟ್ ಏನೋ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಅಂತ ಅದೊಂದು ಕ್ರೇಜು, ಅದನ್ನೇ ನಾವು ಪಾಲಿಸ್ಕೊಂಡು ಬಂದ್ಬಿಟ್ಟಿದ್ವಿ. ನನಗೂ ಈಗ ಸ್ವಲ್ಪ ಒಂದು ವೀಕಿಂದ ಗೊತ್ತಾಗಿದ್ದು, ರಾಯರಿಗೆ ಗಂಧ ಕಡ್ಡಿ ಮತ್ತು ಕರ್ಪೂರವನ್ನು ಬೆಳಗಬಾರ್ದು. ಈ ರೀತಿ ಧೂಪ, ತುಪ್ಪದ ಆರತಿ, ಎಣ್ಣೆ ದೀಪ ಆ ರೀತಿ ಬೆಳಗಬೇಕು. ಹಾಗಾಗಿ ನಾನು ಏನಕ್ಕೆ ಅಂತೆಲ್ಲ ವಿಚಾರಿಸಿದೆ. ಗಂಧದ ಕಡ್ಡಿಯನ್ನು ಬಿದಿರಿನಿಂದ ಮಾಡಿರ್ತಾರಂತೆ, ಹಾಗಾಗಿ ನಾವು ಅದನ್ನು ಬಳಸಬಾರ್ದಂತೆ. ನಂಗೆ ಅದೊಂದು ರೀಸನ್ ಗೊತ್ತಾಯಿತು, ಬೇರೆ ರೀಸನ್ ಏನು ಅಂತ ಗೊತ್ತಿಲ್ಲ. ಕರ್ಪೂರವನ್ನು ಸಹ ಬೆಳಗಬಾರ್ದು ಅಂತ ಹೇಳಿದರು, ಅದು ರೀಸನ್ನು ಏನು ಅಂತ ಹೇಳಿದರು, ನನಗೆ ಅಷ್ಟಾಗಿ ಫ್ಲ್ಯಾಶ್ ಆಗ್ತಾಯಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಗಂಧಕಡ್ಡಿ ಮತ್ತು ಕರ್ಪೂರವನ್ನು ಅವಾಯ್ಡ್ ಮಾಡಿ, ಈ ಕೋನು ಧೂಪ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ. ಬೇಕಾದರೆ ತುಪ್ಪದ ಆರತಿಗಳನ್ನು ಯೂಸ್ ಮಾಡಿ, ಎಣ್ಣೆ ಆರತಿಗಳನ್ನು ಯೂಸ್ ಮಾಡಿ. ಸಾಕಷ್ಟು ಮಂತ್ರಾಲಯದಲ್ಲಾಗಲಿ ಅಥವಾ ಮಠಗಳಲ್ಲಾಗಲಿ ಬೇಕಾದರೆ ಡೌಟ್ ಇದೆ ಹೋಗಿ ಕೇಳ್ಬೋದು. ಕೆಲವೊಬ್ಬರು ವಿಡಿಯೋ ಸಹ ಮಾಡಿ ಹಾಕಿದ್ದಾರೆ, ಯೂಟ್ಯೂಬಲ್ಲಿ ರೆಫರ್ ಮಾಡ್ಬೋದು. ರಾಯರಿಗೆ ಯಾವುದೇ ರೀತಿ ಗಂಧದ ಕಡ್ಡಿ ಹಾಗೂ ಊದುಕಡ್ಡಿ, ಅರಿಶಿನ ಕುಂಕುಮ ಯಾವುದನ್ನು ಕೂಡ ಬಳಸಬಾರ್ದು. ಕೆಲವೊಂದು ಮಠಗಳಲ್ಲಿ ನೋಡಿರ್ಬೋದು, ನೀವು ಸಹ ಬೇಕಾದರೆ ಹೋಗಿ ವಿಚಾರಿಸ್ಕೊಳ್ಳಿ. ನಂತರ ಮಾವಿನ ಹಣ್ಣಿನ ವಿಷಯಕ್ಕೆ ಬರೋಣ. ರಾಯರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಅಥವಾ ಮಾವಿನ ಹಣ್ಣು ಅಂದರೆ ಬಹಳ ಪ್ರಿಯವಂತೆ. ನನಗೂ ಸಹ ಗೊತ್ತಿರಲಿಲ್ಲ, ನನಗೂ ರೀಸೆಂಟಾಗಿ ಗೊತ್ತಾಯಿತು. ಹಾಗಾಗಿ ನನ್ನ ನೈವೇದ್ಯಕ್ಕೆ ಅಂತೇಳಿ ಸ್ವೀಕರಣೆ ಎಲ್ಲ ಏನು ಮಾಡೋಕ್ಕೋಗಿಲ್ಲ, ನನಗೆ ಅಷ್ಟು ಪ್ರಾಪರ್ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಮಾವಿನ ಹಣ್ಣನ್ನಷ್ಟೇ ರಾಯರ ನೈವೇದ್ಯಕ್ಕೆ ಇಟ್ಟಿದ್ದೆ. ನೀವು ಅದನ್ನು ಕೇಳಿದಿರಿ, ಹಾಗಾಗಿ ಹೇಳಿದ್ದೆ. ಮಾವಿನ ಹಣ್ಣಿನ ವಿಡಿಯೋದು ಫುಲ್ ಆಡಿಯೋ ಸಮೇತ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಅದನ್ನು ಏನಕ್ಕೆ ರಾಯರಿಗೆ ಇಷ್ಟ ಅಂತ ಹೋಗೋದನ್ನು ಕೇಳಿಸ್ಕೋಬೋದು.
ನನ್ನ ಇನ್ಸ್ಟಾಗ್ರಾಮ್ ಪೇಜು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಆಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಯೂನಿವರ್ಸ್ ಖುಷಿಗೌಡ ಅಂತ ನೇಮ್ ಇದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಅದೇ ನೇಮ್ ಇದೆ, ನೀವು ಹೋಗಿ ವಾಚ್ ಮಾಡ್ಬೋದು. ಇನ್ನು ಒಂದು ರಾಯರ ಫೋಟೋನ ಮನೇಲಿ ಇಡಬೇಕಂತ ಕೇಳಿದಿರಾ, ಮತ್ತೊಂದು ಲಾಗಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಟಾಪಿಕ್ ಇಷ್ಟೇ ನಾನು ಹೇಳಕ್ಕೆ ಬಂದಿದ್ದು. ಕೆಲವೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನೆಲ್ಲ ನೋಡ್ತಾ ಇರ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಲ್ಲ. ಇನ್ನೂ ಒಬ್ರಿಗೆ ಈ ಥರ ಒಂದು ಚಾನಲ್ ಇದೆ ನೋಡಿ, ಚೆನ್ನಾಗಿದೆ, ರಾಯರ ಬಗ್ಗೆ ಹಾಕ್ತಾರೆ ಅಂತ ರೆಫರ್ ಮಾಡಿ. ಅವರು ಸಹ ಅವ್ರ ಕಡೆಯಿಂದನೂ ರಾಯರಿಗೆ ಆಶೀರ್ವಾದ ಸಿಗುತ್ತೆ ಮತ್ತು ನನಗೂ ಸಹ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಹಲವು ರೀತಿಯ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ನನಗೂ ಸಹ ಸುಲಭವಾಗುತ್ತೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮಾವಿನ ಹಣ್ಣು ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ. ಆದಷ್ಟು ರಾಯರಿಗೆ ಮಾವಿನ ಹಣ್ಣಿನಿಂದ ಮಾಡಿರ್ತಕ್ಕಂಥ ನೈವೇದ್ಯಗಳನ್ನ ಇಡಲಿಕ್ಕೆ ಟ್ರೈ ಮಾಡಿ. ಕೆಲವೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಮಾವಿನ ಹಣ್ಣಿನಿಂದ ಮಾಡೋಕ್ಕಂಥ ನೈವೇದ್ಯಗಳು ಅಥವಾ ಸೀಕರಣೆ ಸಮಥಿಂಗ್ ಬೇರೆ ಬೇರೆ ರೆಸಿಪೀಸ್ನ. ಆದಷ್ಟು ನೋಡ್ಕೊಂಡು ಟ್ರೈ ಮಾಡಿ, ರಾಯರಿಗೆ ನೈವೇದ್ಯ ಇಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ರಾಯರಿಗೆ ಮಾವಿನ ಹಣ್ಣನ್ನೇ ಸಹ ಇಡ್ಬೋದು. ನೀವು ನೋಡ್ಬೋದು, ನಾನೆಲ್ಲೂ ಸಹ ಗಂಧಕಡ್ಡಿ ಮತ್ತು ಕರ್ಪೂರನ ಬಳಸಲಿಲ್ಲ. ಫಸ್ಟ್ ಯೂಸ್ ಮಾಡ್ತಾಯಿದ್ದೆ. ಈಗ ರಾಯರ ಬಗ್ಗೆ ಗೊತ್ತಾಯ್ತಲ್ಲ, ಹಾಗಾಗಿ ನಾನು ಗಂಧಕಡ್ಡಿ ಮತ್ತು ಕರ್ಪೂರನ ಯೂಸ್ ಮಾಡೋದನ್ನು ಬಿಟ್ಟಿದ್ದೀನಿ. ಕೇವಲ ತುಪ್ಪದಾರತಿ ಹಾಗೂ ಎಣ್ಣೆ ದೀಪ ಹಾಗೂ ಒಂದು ಧೂಪವನ್ನು ಮಾತ್ರ ಹಚ್ಚಿದ್ದೀನಿ ರಾಯರಿಗೆ, ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ. ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಹಲವು ಬಾರಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ನಿಮಗೂ ಸಹ ಬೋರ್ ಆಗ್ಬೋದು. ಮತ್ತೊಂದು ವಿಡಿಯೋದಲ್ಲಿ ನಾನು ಇನ್ನಷ್ಟು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದೀನಿ, ನಿಮ್ಗೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಈ ಒಂದು ವಿಡಿಯೋಗೆ ಎಷ್ಟೋ ಮಟ್ಟಿಗೆ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಕನ್ನಡಿಗರನ್ನು, ಕನ್ನಡ ಜನತೆಯನ್ನು, ರಾಯರ ಭಕ್ತರೇ ಸಪೋರ್ಟ್ ಮಾಡಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಯಾವುದೇ ರೀತಿ ಅಪವಾದಗಳನ್ನು ಮಾಡದೆ ರಾಯರ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಿ. ಮನಸ್ಸು ಪರಿಶುದ್ಧವಾಗುತ್ತೆ. ರಾಯರಲ್ಲಿ ಭಕ್ತಿ ಮಾಡಿದ್ರೆ ನಿಮ್ಮ ನಂಬಿಕೆಯೂ ಸಹ ಪ್ರಜ್ವಲವಾಗುತ್ತೆ. ನೀವು ನಂಬಿ ಅಂತ ನಾನು ಇದು ಮಾಡ್ತಾಯಿಲ್ಲ. ನೀವು ರಾಯರನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ಹುಡುಕ್ಬೋದು. ನೀವು ನೋವಿಲ್ಲಲ್ಲಿದ್ದಾಗ ರಾಯರನ್ನು ನೆಂತ್ಕೊಳ್ಳಿ, ಆವಾಗ ನಿಮ್ಗೆ ಅನಿಸುತ್ತೆ ಈ ಅಕ್ಕ ಹೇಳಿದ ಮಾತು ನಿಜ ಅಂತ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.